ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಜಗತ್ತಿನ ಯಾವುದೇ ದೇಶದ ಸಾಮರ್ಥ್ಯವನ್ನು ಅಳೆಯಬೇಕಾದ್ರೆ ಅಲ್ಲಿನ ಆರ್ಥಿಕತೆ ಜೊತೆಗೆ ಸೇನಾ ಬಲವು ಪ್ರಮುಖವಾಗ್ತದೆ. ಗ್ಲೋಬಲ್ ಫೈರ್ ಪವರ್ ಈ ಸಂಸ್ಥೆ ಜಗತ್ತಿನಲ್ಲಿರುವಂತಹ ಪ್ರಮುಖ ಹಾಗೂ ಸಖತ್ ಪವರ್ಫುಲ್ ಸೇನಾ ಪಡೆಗಳನ್ನು ಹೊಂದಿರುವಂತಹ ದೇಶಗಳ ಪಟ್ಟಿ ಬಗ್ಗೆ ಮಾತನಾಡಿದೆ. ಸೇನಾ ಬಲ ಶಕ್ತಿಯನ್ನು ವಿಶ್ಲೇಷಿಸುವಂತಹ GFP 2023 ಮಿಲಿಟರಿ ಸಾಮರ್ಥ್ಯದ ರ್ಯಾಂಕಿಂಗ್ ನೀಡಲು 60ಕ್ಕೂ ಹೆಚ್ಚು ವೈಯಕ್ತಿಕ ಅಂಶಗಳನ್ನು ಮೌಲ್ಯಮಾಪನಕ್ಕಾಗಿ ಪರಿಗಣಿಸಿದೆ. ಜಾಗತಿಕವಾಗಿ ರಕ್ಷಣಾ ಸಂಬಂಧಿತ ಮಾಹಿತಿಯನ್ನು ಟ್ರ್ಯಾಕ್ ಮಾಡುವ ದತ್ತಾಂಶ ವೆಬ್ಸೈಟ್ ಗ್ಲೋಬಲ್ ಫೈರ್ ಪವರ್ ಪ್ರಕಾರ ವಿಶ್ವದ ದೊಡ್ಡಣ್ಣ ಅಮೆರಿಕ ಜಗತ್ತಿನಲ್ಲೇ ಪ್ರಬಲ ಮಿಲಿಟರಿ ಶಕ್ತಿಯನ್ನು ಹೊಂದಿರುವಂತಹ ರಾಷ್ಟ್ರಗಳ ಪೈಕಿ ನಂಬರ್ 1 ಸ್ಥಾನದಲ್ಲಿದೆ. ನಂತರದ ಸ್ಥಾನದಲ್ಲಿ ರಷ್ಯಾ ಹಾಗೂ 3ನೇ ಸ್ಥಾನದಲ್ಲಿ ಚೀನಾ ಇದೆ. ಹಾಗಾದ್ರೆ ಭಾರತಕ್ಕೆ ಎಷ್ಟನೇ ಸ್ಥಾನ? ಪವರ್ಫುಲ್ ಸೇನೆಯನ್ನು ಹೊಂದಿರುವಂತಹ ಜಗತ್ತಿನ 10 ದೇಶಗಳ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನದಲ್ಲಿ ಇದೆ. ನೆರೆಯ ಪಾಕಿಸ್ತಾನ 7ನೇ ಸ್ಥಾನದಲ್ಲಿದೆ. ಸುಮಾರು 60ಕ್ಕೂ ಹೆಚ್ಚು ಅಂಶಗಳನ್ನು ಇಟ್ಕೊಂಡು ಮೌಲ್ಯಮಾಪನ ಮಾಡಲಾಗಿರುವಂತಹ ಈ ಪಟ್ಟಿಯಲ್ಲಿ ವಿಶ್ವದ ದುರ್ಬಲ ಸೇನೆಯನ್ನು ಹೊಂದಿರುವಂತಹ ದೇಶಗಳನ್ನು ಸಹ ಪಟ್ಟಿ ಮಾಡಲಾಗಿದೆ. ಸೇನಾ ಪಡೆಗಳ ಘಟಕಗಳು ಆರ್ಥಿಕ ಸ್ಥಿತಿಗತಿಯಿಂದ ಹಿಡಿದು ಲಾಜಿಸ್ಟಿಕ್ ಸಾಮರ್ಥ್ಯ ಹಾಗೂ ಭೌಗೋಳಿಕತೆವರೆಗಿನ ವಿಭಾಗಗಳೊಂದಿಗೆ ಒಂದು ನಿರ್ದಿಷ್ಟ ರಾಷ್ಟ್ರದ ಅಂಕಗಳೊಂದಿಗೆ 2023ರ ಮಿಲಿಟರಿ ಸಾಮರ್ಥ್ಯದ ಪಟ್ಟಿಯನ್ನು ಮಾಡಲಾಗಿದೆ ಅಂತ ಗ್ಲೋಬಲ್ ಫೈರ್ ಪವರ್ ಹೇಳಿದೆ. ಹಾಗಾದರೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ಹೊಂದಿರುವಂತಹ 10 ರಾಷ್ಟ್ರಗಳ ಪಟ್ಟಿ ಯಾವ್ಯಾವುದು ಅನ್ನೋದನ್ನ ನೋಡೋಣ. ಅಮೆರಿಕ, ರಷ್ಯಾ, ಚೀನಾ, ಭಾರತ, UK, ದಕ್ಷಿಣ ಕೊರಿಯಾ, ಪಾಕಿಸ್ತಾನ, ಜಪಾನ್, ಫ್ರಾನ್ಸ್, ಇಟಲಿ. 2022ರ ಜಾಗತಿಕ ಫೈರ್ ಪವರ್ ಪಟ್ಟಿಯಲ್ಲಿದ್ದಂತಹ ಮೊದಲ 4 ರಾಷ್ಟ್ರಗಳು ಹಾಗೆಯೇ ಉಳಿದಿವೆ. ಈ 4 ದೇಶಗಳಲ್ಲಿ ಸೇನೆಗೆ ಶಕ್ತಿ ತುಂಬುವಂತಹ ಯಾವುದೇ ರೀತಿಯ ಬದಲಾವಣೆಗಳು ಆಗಲಿಲ್ಲ. ಬ್ರಿಟನ್ ಕಳೆದ ವರ್ಷ 8ನೇ ಸ್ಥಾನದಲ್ಲಿತ್ತು, ಆದರೆ ಈ ಬಾರಿ 5ನೇ ಸ್ಥಾನಕ್ಕೆ ಜಿಗಿತವನ್ನ ಕಂಡಿದೆ. ಕಳೆದ ವರ್ಷದಂತೆ ದಕ್ಷಿಣ ಕೊರಿಯಾ 6ನೇ ಸ್ಥಾನದಲ್ಲೇ ಉಳಿದಿದೆ. ಜಪಾನ್ ಮತ್ತು ಫ್ರಾನ್ಸ್ ಕಳೆದ ವರ್ಷ 5 ಮತ್ತು 7ನೇ ಸ್ಥಾನದಲ್ಲಿದ್ವು. ಈ ವರ್ಷ 8 ಮತ್ತು 9ನೇ ಸ್ಥಾನಕ್ಕೆ ಕುಸಿದಿವೆ. ಇನ್ನು 2ನೇ ಸ್ಥಾನದಲ್ಲಿಯೇ ರಷ್ಯಾ ಮುಂದುವರೆದಿದೆ. ಕಳೆದ ವರ್ಷದ ಫೆಬ್ರವರಿಯಲ್ಲಿ ರಷ್ಯಾ ಸರ್ಕಾರ ತನ್ನ ವಿಶೇಷ ಕಾರ್ಯಾಚರಣೆಯ ಮೂಲಕ ಯುಕ್ರೇನ್ ಮೇಲೆ ಯುದ್ಧವನ್ನು ಆರಂಭಿಸಿದ್ದು ಇಂದಿಗೂ ಮುಂದುವರೆಸಿದೆ. ಇದರ ಹೊರತಾಗಿಯೂ ಸೇನಾ ಬಲದಲ್ಲಿ ರಷ್ಯಾ ಜಗತ್ತಿನ ಅಗ್ರ ರಾಷ್ಟ್ರಗಳ ಪೈಕಿ 2ನೇ ಸ್ಥಾನದಲ್ಲಿ ಮುಂದುವರೆದಿದೆ. ಇನ್ನು ವಿಶ್ವದ ಕಡಿಮೆ ಸಾಮರ್ಥ್ಯದ ಸೇನೆ ಹೊಂದಿರುವಂತಹ 10 ರಾಷ್ಟ್ರಗಳು ಯಾವ್ಯಾವುದು ಅನ್ನೋದನ್ನ ನೋಡೋಣ. ಭೂತಾನ್, ಬೆನಿನ್, ಮೊಲ್ಡೋವಾ, ಸೊಮಾಲಿಯಾ, ಲೈಬೀರಿಯಾ, ಸುರಿನಾಮ್, ಬೆಲೀಸ್, ಮಧ್ಯ ಆಫ್ರಿಕಾದ ಗಣರಾಜ್ಯ, ಐಸ್ಲ್ಯಾಂಡ್, ಸೇಯರಾ ಲಿಯೋನ್. ವಿಶ್ವ ರಾಷ್ಟ್ರಗಳ ಪೈಕಿ ಪ್ರಬಲ ಅಭಿವೃದ್ಧಿಯತ್ತ ಕಾಲಿಡ್ತಾ ಇರುವಂತಹ ಭಾರತ ಹೂಡಿಕೆಯಲ್ಲಿ ನೆರೆ ರಾಷ್ಟ್ರ ಚೀನಾವನ್ನೇ ಹಿಂದಿಕ್ಕಿದ್ದು ಹೂಡಿಕೆಗೆ ಅತ್ಯಂತ ಆಕರ್ಷಕ ಕ್ಷೇತ್ರವಾಗಿ ಹೊರಹೊಮ್ಮಿದೆ. ಜಗತ್ತಿನ 142 ಮುಖ್ಯ ಹೂಡಿಕೆ ಅಧಿಕಾರಿಗಳು, ವಿಶ್ವದ 85 ಸ್ವತಂತ್ರ ವಿತ್ತೀಯ ನಿಧಿಗಳು, 57 ದೇಶಗಳ ಕೇಂದ್ರೀಯ ಬ್ಯಾಂಕ್ಗಳ ಅಭಿಪ್ರಾಯವನ್ನು ಒಳಗೊಂಡಿರುವಂತಹ ಮೆಸ್ಕೋ ಗ್ಲೋಬಲ್ ಸಾವರ್ಜಿನ್ ಅಸೆಟ್ ಮ್ಯಾನೇಜ್ಮೆಂಟ್ ಸ್ಟಡಿ ಎನ್ನುವಂತಹ ಶೀರ್ಷಿಕೆ ಅನ್ವಯ ಜಾಗತಿಕ ಹೂಡಿಕೆಯ ನಿರ್ವಹಣಾ ಸಂಸ್ಥೆಯ ವರದಿಯಲ್ಲಿ ಈ ಅಭಿಪ್ರಾಯ ವ್ಯಕ್ತವಾಗಿದೆ. ಭಾರತವು ಹೂಡಿಕೆದಾರರಿಗೆ ಸ್ನೇಹಪರವಾದ ವಾತಾವರಣವನ್ನು ನಿರ್ಮಿಸಿದೆ. ಸುಧಾರಿತ ವ್ಯಾಪಾರ, ರಾಜಕೀಯ ಸ್ಥಿರತೆ, ಅನುಕೂಲಕರ ನಿಯಂತ್ರಕ ಉಪಕ್ರಮಗಳು ಸೇರಿದಂತೆ ಹೂಡಿಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಇದು ಹೂಡಿಕೆದಾರರನ್ನು ಆಕರ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತ ಹೇಳಲಾಗ್ತಾ ಇದೆ. ಭಾರತ ಸರ್ಕಾರವು ಮತ್ತೆ ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಮುಂದಾಗಿದೆ. ಈ ಹಿಂದೆ ಭಾರತವು ಫ್ರಾನ್ಸ್ನಿಂದ 36 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಾರ ಫ್ರಾನ್ಸ್ಗೆ ಭೇಟಿ ನೀಡಲಿದ್ದು, ಈ ವೇಳೆ ಭಾರತ ಸರ್ಕಾರವು 26 ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಸಂಬಂಧಿಸಿದಂತೆ ಒಪ್ಪಂದವನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅಂತ ಸರ್ಕಾರದ ಮೂಲಗಳು ಹೇಳಿವೆ. ರಫೇಲ್ ಯುದ್ಧ ವಿಮಾನಗಳ ಜೊತೆಗೆ ಭಾರತವು ಫ್ರಾನ್ಸ್ನಿಂದ 3 ಸ್ಕಾರ್ಪಿನ್ ವರ್ಗದ ಸಾಂಪ್ರದಾಯಿಕ ಜಲಾಂತರ್ಗಾಮಿಗಳನ್ನು ಕೂಡ ಖರೀದಿಸಲಿದೆ. ಈಗಿನ ಪ್ರಸ್ತಾಪದ ಪ್ರಕಾರ ಭಾರತೀಯ ನೌಕಾಪಡೆಯು 4 ಟ್ರೈನರ್ ಏರ್ಕ್ರಾಫ್ಟ್ಗಳ ಸಹಿತ 22 ಸಿಂಗಲ್ ಸೀಟೆಡ್ ರಫೇಲ್ ಯುದ್ಧ ವಿಮಾನಗಳನ್ನು ಹೊಂದಲಿದೆ. ದೇಶದಾದ್ಯಂತ ಭದ್ರತಾ ಸವಾಲುಗಳ ದೃಷ್ಟಿಯಿಂದ ಭಾರತೀಯ ನೌಕಾಪಡೆಯು ಕೊರತೆಯನ್ನು ಎದುರಿಸ್ತಾ ಇರುವಂತಹ ಕಾರಣ ಈ ಯುದ್ಧ ವಿಮಾನಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳ ಖರೀದಿಗೆ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇದೆ ಅಂತ ತಿಳಿದು ಬಂದಿದೆ. ವಿಮಾನಗಳನ್ನು ಹೊತ್ತೊಯ್ಯುವಂತಹ INS ವಿಕ್ರಮಾದಿತ್ಯ ಮತ್ತು ವಿಕ್ರಾಂತ್ MiG-19 ಫೈಟರ್ ಜೆಟ್ಗಳ ನಿರ್ವಹಣೆ ಮಾಡ್ತಾ ಇದೆ. ಈ 2 ಯುದ್ಧ ಹಡಗುಗಳಿಗೆ ರಫೇಲ್ ಯುದ್ಧ ವಿಮಾನಗಳ ಅಗತ್ಯವಿದೆ ಅಂತ ತಿಳಿದು ಬಂದಿದೆ. ಈ ಮಧ್ಯೆ ಸ್ಕಾರ್ಪಿನ್ ಕ್ಲಾಸ್ ಸಬ್ಮರೀನ್ಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಗಳಿವೆ.
ಪ್ರಾಜೆಕ್ಟ್ 75ರ ಭಾಗವಾಗಿ ನೌಕಾಪಡೆಯು ಈ ಜಲಾಂತರ್ಗಾಮಿಗಳನ್ನು ಮುಂಬೈನ ಮಜಗಾಂವ್ ಡಾಕ್ ಯಾರ್ಡ್ನಲ್ಲಿ ನಿರ್ಮಾಣಗೊಳ್ಳಲಿದೆ. 26 ರಫೇಲ್ ಮತ್ತು ಸ್ಕಾರ್ಪಿನ್ ವರ್ಗದ 3 ಸಬ್ಮರೀನ್ಗಳ ಖರೀದಿಗೆ ಭಾರತವು ಸುಮಾರು 90,000 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಲಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಒಪ್ಪಂದದ ಮಾತುಕತೆಗಳು ಪೂರ್ಣಗೊಂಡ ನಂತರವೇ ಅಂತಿಮ ವೆಚ್ಚವು ಸ್ಪಷ್ಟವಾಗಲಿದೆ ಅಂತ ತಿಳಿದು ಬಂದಿದೆ. ಭಾರತವು ಒಪ್ಪಂದದಲ್ಲಿ ಡಿಸ್ಕೌಂಟ್ ಪಡೆಯಲು ಒತ್ತಡ ಹೇರುವ ಸಾಧ್ಯತೆ ಇದೆ. ಈ ಯೋಜನೆಯಲ್ಲಿ ಹೆಚ್ಚಿನ ಸಾಧನಗಳನ್ನು ಮೇಕ್ ಇನ್ ಇಂಡಿಯಾ ಯೋಜನೆಯ ಭಾಗವಾಗಿಸಲು ಮುಂದಾಗಿದೆ. ದೇಶದ ಬಾಹ್ಯಾಕಾಶ ವಲಯವನ್ನು ಹಂತ ಹಂತವಾಗಿ ಖಾಸಗಿ ವಲಯಕ್ಕೂ ಮುಕ್ತಗೊಳಿಸ್ತಾ ಇರುವಂತಹ ಇಸ್ರೋ ಇದೀಗ ತನ್ನ ಅಭಿವೃದ್ಧಿಪಡಿಸಿದ SSLV ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ರಾಕೆಟ್ ಅನ್ನು ಪೂರ್ಣ ಪ್ರಮಾಣದಲ್ಲಿ ಖಾಸಗಿ ವಲಯಕ್ಕೆ ಹಸ್ತಾಂತರಿಸಲು ನಿರ್ಧರಿಸಿದೆ. ಇದಕ್ಕಾಗಿ ಹರಾಜು ಪ್ರಕ್ರಿಯೆ ನಡೆಸಲಿದ್ದು ಅತಿ ಹೆಚ್ಚು ಬೆಲೆ ನೀಡುವ ಕಂಪನಿ ಈ ರಾಕೆಟ್ ಅನ್ನು ಪಡೆದುಕೊಳ್ಳಲಿದೆ. ನಾವು SSLVಯನ್ನ ಸಂಪೂರ್ಣವಾಗಿ ಖಾಸಗಿ ನೀಡ್ತಾ ಇದ್ದೇವೆ. ಕೇವಲ ಉತ್ಪಾದನೆ ಮಾತ್ರವಲ್ಲ, ಸಂಪೂರ್ಣ ತಂತ್ರಜ್ಞಾನವನ್ನು ನೀಡಲಿದ್ದೇವೆ ಅಂತ ಇಸ್ರೋದ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ನಡೆದಿದ್ದಂತಹ SSLV ಮೊದಲ ಉಡಾವಣೆ ವಿಫಲವಾಗಿತ್ತು. ಇದಾದ ಬಳಿಕ ರಾಕೆಟ್ನ ಲೋಪ ಪತ್ತೆ ಹಚ್ಚಿ ಸರಿಪಡಿಸಿದ್ದಂತಹ ಇಸ್ರೋ ಫೆಬ್ರವರಿಯಲ್ಲಿ ನಡೆದಂತಹ ಉಡಾವಣೆಯಲ್ಲಿ ಇಸ್ರೋದ AOS-07 ಮತ್ತು ಅಮೆರಿಕದ ಆಂಟರಿಸ್ ಮತ್ತು ಚೆನ್ನೈ ಮೂಲದ ಸ್ಪೇಸ್ ಕಿಡ್ಸ್ ಆಜಾದಿ ಸ್ಯಾಟ್ 2 ಉಪಗ್ರಹಗಳನ್ನು ಈ ರಾಕೆಟ್ ಯಶಸ್ವಿಯಾಗಿ ಕಕ್ಷೆಗೆ ತಲುಪಿಸಿತ್ತು. SSLV ರಾಕೆಟ್ಗಳು 500 kg ತೂಗುವ ಉಪಗ್ರಹಗಳನ್ನು ಕೆಳಮಟ್ಟದ ಕಕ್ಷೆಗೆ ತಲುಪಿಸಬಲ್ಲದು. ಜೊತೆಗೆ 10 kg ನ್ಯಾನೋ ಮತ್ತು 100 kg ತೂಗುವ ಮೈಕ್ರೋ ಉಪಗ್ರಹಗಳನ್ನು ಮೇಲಿನ ಹಂತದ ಕಕ್ಷೆಗೆ ಉಡ್ಡಯನ ಮಾಡಬಲ್ಲದು. ಇಸ್ರೋದಿಂದ ರಾಕೆಟ್ ಖರೀದಿಸುವ ಖಾಸಗಿ ಕಂಪನಿಗಳು ಬೇಡಿಕೆ ಮೇರೆಗೆ ಉಪಗ್ರಹಗಳನ್ನು ಹಾರಿಸಬಹುದು. ಇದರಿಂದಾಗಿ ಸಣ್ಣ ಉಪಗ್ರಹ ಮಾಡ ಬಯಸುವವರು ಇಸ್ರೋದ ಹಾರಿ ಬಿಡುವ ದೊಡ್ಡ ರಾಕೆಟ್ಗಳ ಸಮಯಕ್ಕಾಗಿ ಕಾಯಬೇಕಾದ ಪ್ರಮೇಯ ತಪ್ಪಲಿದೆ. ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತ ಸ್ವಾವಲಂಬಿಯಾಗುವಂತಹ ಕನಸಿಗೆ ಕೈಜೋಡಿಸಲು ಬಂದಿದ್ದಂತಹ ತೈವಾನ್ ಮೂಲದ ಫಾಕ್ಸ್ಕಾನ್ ಕಂಪನಿ ಬಿಗ್ ಶಾಕ್ ನೀಡಿದೆ. ಭಾರತದ ವೇದಾಂತ ಕಂಪನಿಯೊಂದಿಗೆ ಗುಜರಾತ್ನಲ್ಲಿ ಜಂಟಿ ಸೆಮಿಕಂಡಕ್ಟರ್ ಪ್ಲಾಂಟ್ ಒಪ್ಪಂದಕ್ಕೆ ಮುಂದಾಗಿದ್ದಂತಹ ಫಾಕ್ಸ್ಕಾನ್ ಕಂಪನಿ ತನ್ನ ಡೀಲ್ ಅನ್ನು ರದ್ದು ಮಾಡಿಕೊಂಡಿದೆ. ಹೌದು, ಭಾರತದ ವೇದಾಂತ ಕಂಪನಿ ಜೊತೆಗೆ ಫಾಕ್ಸ್ಕಾನ್ ಕಂಪನಿ ಮಾಡಿಕೊಂಡಿದ್ದಂತಹ ಸೆಮಿಕಂಡಕ್ಟರ್ ಪ್ಲಾಂಟ್ ಡೀಲ್ ರದ್ದಾಗಿದೆ. ಈ ಮೂಲಕ ಭಾರತದಲ್ಲಿ ಸೆಮಿಕಂಡಕ್ಟರ್ ತಯಾರಿಸುವ ಕನಸಿನ ಯೋಜನೆಗೆ ಹಿನ್ನಡೆಯಾಗಿದೆ. ಕಳೆದ ವರ್ಷ ಫಾಕ್ಸ್ಕಾನ್ ಮತ್ತು ವೇದಾಂತ ಎರಡೂ ಕಂಪನಿಗಳು ಗುಜರಾತ್ನಲ್ಲಿ 1.54 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯ ಸೆಮಿಕಂಡಕ್ಟರ್ ಪ್ಲಾಂಟ್ ಅನ್ನು ಸ್ಥಾಪನೆ ಮಾಡೋದಕ್ಕೆ ಒಪ್ಪಂದವನ್ನ ಮಾಡಿಕೊಂಡಿದ್ವು. ಹಾಗಾದ್ರೆ ಈ ಡೀಲ್ ಕ್ಯಾನ್ಸಲ್ ಆಗಲು ಕಾರಣವೇನು? ಇದರ ಬಗ್ಗೆ ಭಾರತ ಸರ್ಕಾರ ಹೇಳಿದ್ದೇನು ನೋಡೋಣ. ಎಲೆಕ್ಟ್ರಾನಿಕ್ಸ್ ವಲಯದಲ್ಲಿ ಬೃಹತ್ ಹಬ್ ಆಗಿ ಬೆಳೆಯುವಂತಹ ಕನಸು ಕಂಡಿದ್ದ ಭಾರತಕ್ಕೆ ಆರಂಭಿಕ ಹಿನ್ನಡೆಯಾಗಿದೆ. ಭಾರತ ಸೆಮಿಕಂಡಕ್ಟರ್ ವಲಯದಲ್ಲಿ ಸ್ವಾವಲಂಬಿಯಾಗುವ ಕನಸಿಗೆ ತೈವಾನ್ ಮೂಲದ ಫಾಕ್ಸ್ಕಾನ್ ಕಂಪನಿ ಕೈಜೋಡಿಸುವುದಾಗಿ ಹೇಳಿತ್ತು. ಅದರಂತೆ ಭಾರತದಲ್ಲಿ ವೇದಾಂತ ಜೊತೆಗೆ ಜಂಟಿ ಉದ್ಯಮವಾಗಿ ಸೆಮಿಕಂಡಕ್ಟರ್ ತಯಾರಿಸುವ ಮಹತ್ವದ ಡೀಲ್ ಅನ್ನು ಮಾಡಿಕೊಂಡಿತ್ತು. ಆದರೆ ಈ ಡೀಲ್ ಇದೀಗ ಕ್ಯಾನ್ಸಲ್ ಮಾಡಿರುವುದಾಗಿ ಫಾಕ್ಸ್ಕಾನ್ ಕಂಪನಿ ಹೇಳಿದೆ. ಹಾಗಾದ್ರೆ ಏನಿದು ಡೀಲ್? ಭಾರತದಲ್ಲಿ ಸೆಮಿಕಂಡಕ್ಟರ್ ಪ್ಲಾಂಟ್ ಅನ್ನು ಪ್ರಾರಂಭಿಸುವ ಉದ್ದೇಶದಿಂದ ತೈವಾನ್ನ ಫಾಕ್ಸ್ಕಾನ್ ಕಂಪನಿ ಭಾರತದ ವೇದಾಂತ ಲಿಮಿಟೆಡ್ನೊಂದಿಗೆ 1.54 ಲಕ್ಷ ಕೋಟಿ ರೂಪಾಯಿ ಡೀಲ್ ಮಾಡಿಕೊಂಡಿತ್ತು. ಎರಡು ಕಂಪನಿಗಳು ಜಂಟಿಯಾಗಿ ಸೆಮಿಕಂಡಕ್ಟರ್ ಮತ್ತು ಡಿಸ್ಪ್ಲೇ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಬೇಕಾಗಿತ್ತು. ಆದರೆ ವೇದಾಂತದೊಂದಿಗೆ ನಾವು ಜಂಟಿ ಉದ್ಯಮದಲ್ಲಿ ಮುಂದುವರಿಯೋದಿಲ್ಲ ಅಂತ ಫಾಕ್ಸ್ಕಾನ್ ಕಂಪನಿ ಹೇಳಿದೆ. ಆದರೆ ಭಾರತ ಸರ್ಕಾರದ ಮೇಕ್ ಇನ್ ಇಂಡಿಯಾ ಗುರಿಗಳನ್ನು ಸಂಪೂರ್ಣವಾಗಿ ಬೆಂಬಲಿಸೋದಾಗಿ ತಿಳಿಸಿದೆ. ಈ ಡೀಲ್ ಕ್ಯಾನ್ಸಲ್ ಆಗುವುದಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ಬಹಿರಂಗವಾಗಿಲ್ಲ. ಸೆಮಿಕಂಡಕ್ಟರ್ ಪ್ಲಾಂಟ್ ಪ್ರಾರಂಭವಾದರೆ ಮೊಬೈಲ್ಗಳಿಗೆ ಬೇಕಾಗುವ ಡಿಸ್ಪ್ಲೇ ಚಿಪ್ಸೆಟ್ಗಳು ಇಲ್ಲಿಯೇ ತಯಾರಾಗಲಿವೆ. ಇದರಿಂದ ಆಮದು ವೆಚ್ಚ ಕಡಿಮೆ ಆಗಲಿದ್ದು ಮೊಬೈಲ್ ವಲಯದಲ್ಲಿ ಹೊಸ ಕ್ರಾಂತಿಯಾಗಲಿದೆ ಅಂತ ನಂಬಲಾಗಿದೆ. ಸದ್ಯ ವೇದಾಂತ ಜೊತೆಗೆ ಡೀಲ್ ಮುರಿದುಕೊಂಡಿರುವಂತಹ ಫಾಕ್ಸ್ಕಾನ್ ಸ್ಥಳೀಯ ಪಾಲುದಾರರೊಂದಿಗೆ ಭಾರತದಲ್ಲಿ ಸೆಮಿಕಂಡಕ್ಟರ್ ಪ್ಲಾಂಟ್ ಸ್ಥಾಪಿಸುವ ಪ್ಲಾನ್ ಅನ್ನು ಮುಂದುವರಿಸುವುದಾಗಿ ಹೇಳಿದೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿದು ಬರಲಿದೆ. ಇನ್ನು ಈ ಹಿಂದೆ ಫಾಕ್ಸ್ಕಾನ್ ಕಂಪನಿ ಮತ್ತು ವೇದಾಂತ ಕಂಪನಿಯ ಜೊತೆಗೆ ನಡೆದಿದ್ದಂತಹ ಜಂಟಿ ಉದ್ಯಮದಲ್ಲಿ ವೇದಾಂತ ಕಂಪನಿ 60% ಪಾಲನ್ನು ಹೊಂದಿತ್ತು. ಇದರಲ್ಲಿ ಫಾಕ್ಸ್ಕಾನ್ 40% ಪಾಲನ್ನು ಹೊಂದಿತ್ತು. ಈ ಎರಡೂ ಕಂಪನಿಗಳು ಒಟ್ಟಾಗಿ ಮುಂದಿನ 2 ವರ್ಷಗಳಲ್ಲಿ ಸೆಮಿಕಂಡಕ್ಟರ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲು ಬಯಸಿದ್ವು. ಇದರಿಂದ ಭಾರತದಲ್ಲಿ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಕೂಡ ಇಡಲಾಗಿತ್ತು. ಆದರೆ ಇದೀಗ ಡೀಲ್ ಕ್ಯಾನ್ಸಲ್ ಆಗಿದೆ. ಆದರೆ ಫಾಕ್ಸ್ಕಾನ್ ಕಂಪನಿ ವೇದಾಂತ ಜೊತೆಗಿನ ಡೀಲ್ ಕ್ಯಾನ್ಸಲ್ ಮಾಡಿಕೊಂಡಿರುವ ಕ್ರಮವು ಭಾರತದ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಪ್ಲಾಂಟ್ ಗುರಿಯ ಮೇಲೆ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ ಅಂತ ಎಲೆಕ್ಟ್ರಾನಿಕ್ಸ್ ಮತ್ತು IT ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.